ನನ್ನ ಮಹಿಮೆನ ನಿನ್ನ ಮೇಲೆ ಗೋಚರಗೊಳಿಸ್ತೇನೆ, ನನ್ನ ಮಹಿಮೆನ ನಿನ್ನ ಮೇಲೆ ಕಳಿಸ್ತೇನೆ. ಅದರ ಅರ್ಥ ಏನಂದ್ರೆ, ಈಗೋ ಎಲ್ಲವೂ ಹೊಸದಾಯಿತು. ನಾವು ನೋಡ್ತೇವೆ ಪ್ರಕಟಣೆ ಗ್ರಂಥದಲ್ಲಿ, ಈಗೋ ಹಳೆದೆಲ್ಲ ಹೋಗಿ ಎಲ್ಲವೂ ಹೊಸದಾಯಿತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಜನರೇ, ದೇವರ ವಾಕ್ಯ ಯಾವಾಗ ನಿಮ್ಮಲ್ಲಿ ಇರುತ್ತದೋ ಆತನ ಮಹಿಮೆ, ಆತನ ಪ್ರಸನ್ನತೆ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ. ಆತನ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ. ಮೊದಲು ದೇವರ ವಾಕ್ಯಕ್ಕೆ ನೀವು ಸ್ಥಳಗೊಳ್ಳಿ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯಗಳಿರಲಿ, ದೇವರ ಮಹಿಮೆಯಾದ ಕಾರ್ಯಗಳನ್ನು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಯೆಶಾಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 24ನೇ ವಚನ. ಯೆಶಾಯ 49:24. Isaiah 49 verse 20. 23. ರಾಜರು ನಿನಗೆ ಸಾಕು ತಂದೆಗಳು, ಅವರ ರಾಣಿಗಳು ನಿನಗೆ ಸಾಕು ತಾಯಿಯರು ಆಗುವರು. ನಿನಗೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿನ್ನ ಪಾದ ಧೂಳಿಯನ್ನು ನೆಕ್ಕುವರು. ನಾನೇ ಯೆಹೋವನು, ನನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾಭಂಗ ಪಡರು ಎಂದು ನಿನಗೆ ಗೊತ್ತಾಗುವುದು. ರಾಜರು ನಿನಗೆ ಸಾಕು ತಂದೆಗಳು, ಅವರ ರಾಣಿಗಳು ನಿನಗೆ ಸಾಕು ತಾಯಿಯರು ಆಗುವರು. ನಿನಗೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿನ್ನ ಪಾದ ಧೂಳಿಯನ್ನು ನೆಕ್ಕುವರು. ನಾನೇ ಯೆಹೋವನು, ನನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾಭಂಗ ಪಡರು ಎಂದು ನಿನಗೆ ಗೊತ್ತಾಗುವುದು. ಬೇರೆ ಭಾಷೆಯಲ್ಲಿ, ತಮಿಳಲ್ಲಿ ಯೆಶಾಯ 49:23. ராஜாக்கள் உன்னை வளர்க்கும் தந்தைகளும் அவர்களுடைய நாயகிகளும் உன் கை நாய்களுக்குமாயிருப்பார். தரையிலே முகம் குப்புற விழுந்து பழிந்து உன் கால்களில் துளை நக்குவார்கள். Isaiah 49:23. Isaiah 49:23. Kings will be your foster fathers, and their queens your nursing mothers. They will bow down before you with their four faces to the ground. They will lick the dust at your feet. Then you will be know that I am the Lord. Those who hope in me will not be disappointed. Okay. Then you will know that I am the Lord, for they shall not be ashamed who wait for me. Praise the Lord. Hallelujah. ಅದೇನು ಹೇಳುತ್ತಂದ್ರೆ, ಅದನ್ನು ಕರೆಕ್ಟ್ ಅದೇ ರೀತಿ ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡೋದಾದ್ರೆ, ನನ್ನನ್ನು ದೃಷ್ಟಿಸುವವರು ಆಶಾಭಂಗ ಪಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ನೋಡಿ, ಸ್ಟಾರ್ಟಿಂಗ್ ಏನ್ ಹೇಳುತ್ತೆ ಅಂದ್ರೆ, ಕಿಂಗ್ಸ್ ಶಲ್ ಬಿ ಯುವರ್ ಫಾಸ್ಟರ್ ಫಾದರ್ಸ್. ಅಂದ್ರೆ ಏನಂತೆ, ರಾಜನಿಗೆ ಸಾಕು ತಂದೆಗಳಾಗಿರ್ತಾರಂತೆ. ಅಂಡ್ ದ ಕ್ವೀನ್ಸ್ ಯುವರ್ ನರ್ಸಿಂಗ್ ಮದರ್ಸ್. Praise the Lord. Hallelujah. Hallelujah. ಯಾರಾಗಿಯೂ ಅವರ ರಾಣಿಯರು ತಾಯಿಗಳಾಗಿಯೂ ಏನ್ ಮಾಡ್ತಾರಂತೆ, ಸಾಷ್ಟಾಂಗ. ಯಾವ ರೀತಿಯಾಗಿ? ಸಾಷ್ಟಾಂಗವಾಗಿ. ಪ್ರೈಸ್ ದಿ ಲಾರ್ಡ್. ಮುಂದೇನ್ ಹೇಳುತ್ತೆ? ನಿನ್ನ ಯಾರ ಕಾಲಿನ ಧೂಳಂತ? ನಿನ್ನ ಕಾಲಿನ ಧೂಳನ್ನ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಈ ವಾಕ್ಯ? ಅರ್ಥ ಆಯ್ತಾ ಇಲ್ವಾ? ಪ್ರೈಸ್ ದಿ ಲಾರ್ಡ್. ದೇವರ ಮಹಿಮೆ ನಿಮ್ಮಲ್ಲಿ ಕಾಣುವಾಗ
ಇದೇ ರೀತಿಯಾದ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ನೆರವೇರಿಸುತ್ತೆ. ಅದರ ಅರ್ಥ ಏನಂದ್ರೆ ನೋಡಿ, ರಾಜರು ಏನಾಗ್ತಾರಂತೆ? ಸಾಕು ತಂದೆಗಳು. ಅದರ ಅರ್ಥ ಏನಂದ್ರೆ ರಾಜ್ಯದ ವೈಭವವನ್ನು ದೇವರು ನಿನಗೆ ಕೊಡ್ತಾರೆ. ಕೂಲಿ ಕಾರ್ಮಿಕನ ವೈಭವವನ್ನು ಕೊಡ್ತೀನಿ ಅಂತ ದೇವರು ಹೇಳಿದ್ರ? ಅಥವಾ ಸಾಧಾರಣ ಮನುಷ್ಯನು ನಿನಗೆ ಸಾಕು ತಂದೆಗಳಾಗಿರ್ತಾನೆ ಅಂತ ಹೇಳಿದ? ಯಾರಂತೆ? ರಾಜ್ಯರು. ಫಾರ್ ಯೋರ್ ಕಿಂಗ್ಸ್ ಶಾಲ್ ಬಿ ಯೋರ್ ಫೋಸ್ಟರ್ ಫಾದರ್ಸ್. ರಾಜರು ನಿನಗೇನಾಗ್ತಾರಂತೆ? ಸಾಕು ತಂದೆಗಳು. ಅದರ ಅರ್ಥ ಏನಂದ್ರೆ ರಾಜ ಯಾವ ರೀತಿಯಾಗಿರ್ತಾನೆ? ಯಾವ ರೀತಿಯಾಗಿರ್ತಾನೆ ರಾಜ? ಅವನ ಲೈಫ್ ಯಾವ ರೀತಿಯಾಗಿರುತ್ತೆ? ನಾರ್ಮಲ್ ಆಗಿರ್ತಾನ? ಯಾವ ರೀತಿಯಾಗಿರ್ತಾನೆ? ನೋಡಿರ್ತೀರಲ್ಲ ಪಿಕ್ಚರ್ಗಳಲ್ಲಿ, ಕೆಲವೊಂದು ಮೂವಿಗಳಲ್ಲಿ, ವೆಬ್ ಸೀರೀಸ್ಗಳಲ್ಲೆಲ್ಲ ರಾಜ್ಯದ ಲೈಫ್ ಸ್ಟೈಲ್ ಯಾವ್ದೊಂದು ಅವ್ರದ್ದು ಡಾಕ್ಯುಮೆಂಟ್ ಅಥವಾ ಬಯೋಗ್ರಫಿ ಮಾಡುವಾಗ ಯಾವ ರೀತಿಯಾಗಿ ವಿಸ್ತರಣೆ ಮಾಡ್ತಾರೆ. ಇವತ್ತು ನಮಗೆ ಕೂಡ ಪಠ್ಯ ಪುಸ್ತಕಗಳಲ್ಲೂ ಕೂಡ ಇರುತ್ತೆ, ಟೆಕ್ಸ್ಟ್ ಬುಕ್ಸ್. ಫಾರ್ ಬೆಸ್ಟ್ ಎಕ್ಸಾಂಪಲ್ ಮೈಸೂರು ಪ್ಯಾಲೇಸ್ ಯಾವ ರೀತಿಯಾಗಿದೆ? ಯಾವ್ದೊಂದು ತಗಡದು ಶೀಟ್ ಹಾಕಿ ಮನೆ ಕಟ್ಟಿರೋ ತರ ಇದೆಯಾ? ಯಾವ ತರ ಇದೆ? ಅಥವಾ ಯಾವ್ದೋ ಒಂದು ಇವತ್ತೋ ನಾಳೆ ಬಿದ್ದೋಗ ಹಂಚಿನ ಮನೆ ತರ ಇದೆಯಾ? ಯಾವ ತರ ಇದೆ? ಮೈಸೂರು ಪ್ಯಾಲೇಸ್ ಎಷ್ಟು ಜನ ನೋಡಿದೀರ? ಹೇಳುತ್ತೆ ನೋಡಿ. ಚಾನ್ಸ್ ಮಿಸ್ ಮಾಡ್ಕೊಂಡು ಇವತ್ತು ತೋರಿಸ್ತಾ ಇದ್ದಾರೆ ಲ್ಯಾಪ್ಟಾಪ್. ಓಕೆ, ಎಷ್ಟು ಜನ ನೋಡಿದ್ರೆ ಮೈಸೂರು ಪ್ಯಾಲೇಸ್? ನೋಡಿದವ್ರಿಗೆ ಯಾವ ರೀತಿ ಇದೆ? ಹೋಗ್ಲಿ, ಸಾಧಾರಣವಾಗಿ ಒಂದು ಅರಮನೆ ಯಾವ ರೀತಿಯಾಗಿರುತ್ತೆ? ರಾಜನು ವಾಸಿಸುವಂತ ಅರಮನೆ ಯಾವ ರೀತಿಯಾಗಿರುತ್ತೆ? ಸಾಧಾರಣವಾಗಿರುತ್ತ? ಗುಡಿಸಲು ಮನೆ ತರ ಇರುತ್ತ? ಯಾವ ರೀತಿಯಾಗಿರುತ್ತೆ? ಬರೀ ಬಂಗಾರದಿಂದಲೂ ಬೆಲೆಯುಳ್ಳ ಕಲ್ಲುಗಳಿಂದಲೂ ವೈಭವದಿಂದಲೂ ಸುಂದರವಾಗಿಯೂ ಅತಿ ಶ್ರೇಷ್ಠವಾಗಿಯೂ ಯಾವ ಕೊರತೆಯೂ ಇಲ್ಲದಾಗಿಯೂ ಸಮೃದ್ಧಿಯಾಗಿಯೂ ಇರುತ್ತೆ. ರಾಜನ ಅರಮನೆಯಲ್ಲಿ ಕೊರತೆ ಇದೆ ಅಂತ ಯಾವತ್ತಾದ್ರೂ ಪ್ರಜೆಗಳಿಗೆ ಕೇಳಿದುಂಟಾ? ಇದೆಯಾ? ಆದ್ರೆ ರಾಜನ ಆಳುವಂತ ರಾಜಧಾನಿಯಲ್ಲಿ ಅವನ ದೇಶದಲ್ಲಿ ಕೊರತೆ ಇದೆ ಅಂತ ನ್ಯೂಸ್ ಕೇಳಿರ್ತೀವಿ. ರಾಜನ ಅರಮನೆಯಲ್ಲಿ ಕೊರತೆ ಇದೆ ಅಂತ ಯಾವ ಸಂಸ್ಥಾನದಲ್ಲಾದ್ರೂ ಕೇಳಿದ್ದೀರಾ? ಯಾಕೆ? ಯಾಕಂದ್ರೆ ಅದು ರಾಜನ ನಿವಾಸ ಸ್ಥಾನ. ಏನಂತೆ? ರಾಜನ ನಿವಾಸ ಸ್ಥಾನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ನಮ್ಗೆಲ್ರಿಗೂ ಮನೆಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಇದೆ, ಇದೆಯಾ? ಸರಿ, ಈ ಅರಮನೆ ಇರುವಂತ ಜಾಗದಲ್ಲಿ ನಾವು ಇರುವಂತ ಮನೆಗಳಲ್ಲಿ ಇಷ್ಟು ಕಟ್ಬೋದು, ಬೇಕಾದಷ್ಟು ಕಟ್ಬೋದು. ಯಾಕಂದ್ರೆ ಅವರ ಗಾರ್ಡನೇ ಏಕರ ಗಟ್ಟಲೆ ಇರುತ್ತೆ. ನೀವು ಮೈಸೂರು ಪ್ಯಾಲೇಸ್ ನೋಡಿದ್ರೆ ಅದು ಎಂಟ್ರೆನ್ಸ್ ಎಷ್ಟು ದೊಡ್ಡ ಜಾಗ ಇದೆ ಅಲ್ವಾ? ಎಷ್ಟು ಗೇಟ್ ಇದೆ. ಇನ್ನು ಬ್ಯಾಂಗ್ಳೂರಿನಲ್ಲಿರುವಂತ ಪ್ಯಾಲೇಸ್ ನೋಡಿದ್ರೆ 15 ಗೇಟ್ ಇದೆ. ಎಷ್ಟು ದೊಡ್ಡ ಅರಮನೆ. ಅದವ್ರದ್ದು ಪ್ರೈವೇಟ್ ಯೂಸ್ ಅಲ್ಲಿ ಇರುವಂತ ಪ್ಯಾಲೇಸ್ ಬ್ಯಾಂಗ್ಳೂರಿನಲ್ಲಿರೋದು. ಮೈಸೂರಲ್ಲಿರೋದು ಗೌರ್ಮೆಂಟ್ ಅಂಡರ್ ಅಲ್ಲಿ ಅಲ್ವಾ? ಹಾಗಾದ್ರೆ ಅರಮನೆ ಯಾವ ರೀತಿಯಾಗಿರುತ್ತೆ? ಸುಮ್ಮನೆ ನಾರ್ಮಲ್ ಆಗಿ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು ಅಂತ ಇರುತ್ತ? ರಾಜ ಯಾವ ರೀತಿಯಲ್ಲಿ ಕೂತಿರ್ತಾನೆ ಸಿಂಹಾಸನದಲ್ಲಿ? ಯಾವ ರೀತಿಯಾಗಿ ಕೊಡ್ತಾನೆ? ಯಾವ ರೀತಿಯಾಗಿರ್ತಾನೆ? ಅವನ ವೇಷಭೂಷಣ, ಅವನ ಲೈಫ್ ಸ್ಟೈಲ್ ಯಾವ ರೀತಿಯಾಗಿರುತ್ತೆ? ಎಲ್ಲಿ ಬೇಕೋ ಅಲ್ಲಿ ಕೂರ್ತಾನ? ಎಲ್ಲಿ ಬೇಕೋ ಅಲ್ಲಿ ಮಲಗ್ತಾನ? ಗಲೀಜಾಗಿರೋ ಬಟ್ಟೆಗಳು ಹಾಕೋತಾನ? ಹರಕಲ್ ಮುರ್ಕಲ್ ಬಟ್ಟೆ ಅವನ ಹತ್ರ ಇರುತ್ತ? ಹೋಗಿ ಅವನು ತಿನ್ನುವಂತ ಆಹಾರಗಳು ಯಾವ ರೀತಿಯಾಗಿರುತ್ತೆ? ಬೆಸ್ಟ್ ಆಫ್ ದ ಬೆಸ್ಟ್, ಉತ್ತಮದಲ್ಲಿ ಅತಿ ಉತ್ತಮವಾದದನ್ನು ಯಾರು ತಿಂತಿರ್ತಾನೆ? ರಾಜ. ಅಂತ ರಾಜರು ನಿಮಗೆ ಏನಾಗ್ತಿರತ್ತೆ? ಸಾಕು ತಂದೆಗಳಾಗ್ತಿರತ್ತೆ. ಅದರ ಅರ್ಥ ಇದ್ರೆ ಆ ರಾಜನು ಈ ಲೋಕದ ವೈಭವವೇ ಅಷ್ಟಿರುವುದಾದ್ರೆ ರಾಜಾದಿರಾಜನಾಗಿರುವ ಕರ್ತನ ವೈಭವ ಎಷ್ಟಿರ್ತಾರೆ? ಪ್ರೈಸ್ ದಿ ಲಾರ್ಡ್. ಆ ವೈಭವವನ್ನು ದೇವರೇನ್ ಮಾಡ್ತಾರಂತೆ?
ನಿಮಗೆ ಕೊಡ್ತಾರೆ. ಯಾರಿಗೂ ಬೇಡವಲ್ಲ? ಎಷ್ಟು ಜನಕ್ಕೂ ಬೇಕು. ಬೇಕಾದವ್ರು ಸುದ್ದಿನೇ ಇಲ್ಲ. ಯಾಕೆ ಚಳಿ ಅಂತನ? ಪ್ರೈಸ್ ಲಾರ್ಡ್. ರಾಜನ ವೈಭವವನ್ನು ಯಾರು ಕೊಡ್ತಾರಂತೆ? ದೇವರು ನಿಮಗೆ ಕೊಡಲು ಆತನ ಮನಸ್ಸು ಮಾಡಿದ್ದಾನೆ. ನೀವಿನ್ನು ದೇವರನ್ನ ಅರ್ಥ ಮಾಡ್ಕೊಂಡು